ಯುದ್ಧಕ್ಕೆ ಟ್ವಿಸ್ಟ್ ಕೊಡಲು ಮುಂದಾದ ಟ್ರಂಪ್, ಇರಾನ್ ತೈಲಾಘಾತದಿಂದ ಅಮೆರಿಕ ಜರ್ಜರಿತವಾಗಿದೆ. ಯುದ್ಧಕ್ಕೆ ಟ್ವಿಸ್ಟ್ ಕೊಡಲು ಟ್ರಂಪ್ ಮುಂದಾಗಿರುವಂತದ್ದು ಇರಾನ್ ತೈಲಾಘಾತದಿಂದ ಅಮೆರಿಕ ಜರ್ಜರಿತ. ಆದರೂ ಒಣ ಜಂಬ ಬಿಡುತ್ತಿಲ್ಲ ಅಮೆರಿಕ ಮತ್ತು ಅಮೆರಿಕಾದ ಟ್ರಂಪ್ ತನ್ನನ್ನು ತಾನು ಉದಾರವಾದಿ ಅಂತ ಬಿಂಬಿಸಿಕೊಳ್ಳಲು ಯತ್ನ ಮಾಡುತ್ತಿದ್ದಾರೆ. ಜಗತ್ತಿಗೆ ಇರಾನ್ಗೆ ನೆರವು ಕೊಡ್ತಾ ಇದ್ದೀನಿ ಅನ್ನುವಂತೆ ಪೋಸ್ ಕೊಡ್ತಿದ್ದಾರೆ. ಇರಾನ್ ತೈಲದ ಮೇಲೆ ನಿರ್ಬಂಧ ತೆಗೆದು ಹಾಕಿದ ಅಮೆರಿಕ 30 ದಿನ ಇರಾನ್ ತೈಲ ಮಾರಾಟಕ್ಕೆ ಅಮೆರಿಕ ಸಮ್ಮತಿಯನ್ನ ಕೊಟ್ಟಿದೆ. ಸಮುದ್ರದಲ್ಲಿರುವಂತಹ ಇರಾನ್ ತೈಲ ನೌಕೆಗಳಿಗೆ ಮಾತ್ರ ಇದು ಸೀಮಿತ. ಇರಾನ್ ತೈಲ ಘಟಕಗಳಿಂದ ತೈಲ ತೆಗೆಯುವ ಹಾಗಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಂಡೀಷನಲ್ ರಿಲೀಫ್ ಅನ್ನ ಕೊಡ್ತಿದ್ದಾರೆ. ಈ ಮೂಲಕ ಇರಾನ್ಗೆ ಭಿಕ್ಷೆ ಹಾಕಲು ಮುಂದಾದ ಅಮೆರಿಕ. ಆದ್ರೆ ಭಿಕ್ಷೆ ತೆಗೆದುಕೊಳ್ಳುತ್ತಾ ಇರಾನ್ ಸಾಧ್ಯತೆನೇ ಇಲ್ಲ ಅನಿಸ್ತಿದೆ, ಕಡಿಮೆ ಇದೆ ಸಾಧ್ಯತೆ. ಅಷ್ಟಕ್ಕೂ ಇರಾನ್ ತೈಲ ಘಟಕ ಮಾರಾಟಕ್ಕೆ ಅಮೆರಿಕ ಅಪ್ಪಣೆ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಮೂಡುವಂಥದ್ದು. ಯುದ್ಧಕ್ಕೆ ಟ್ವಿಸ್ಟ್ ಕೊಡಲು ಈಗ ಟ್ರಂಪ್ ಮುಂದಾಗಿದ್ದಾರೆ. ಇರಾನ್ ತೈಲ ಘಟಕಗಳ ಮೇಲೆ ಏನು ನಿರ್ಬಂಧ ಇತ್ತು ಅದನ್ನ ಅಮೆರಿಕ ಟ್ರಂಪ್ ನಾವು ತೆಗೆದು ಹಾಕ್ತಾ ಇದ್ದೇವೆ ಅನ್ನುವಂತೆ ಒಣಜಂಬ ತೋರಿಸ್ತಿದ್ದಾರೆ. ನಾನು ಉದಾರವಾದಿ ಅಂತ ತೋರಿಸಿಕೊಳ್ಳಲು ಈ ರೀತಿಯಾಗಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಇರಾನ್ಗೆ ನೆರವು ಕೊಡ್ತಾ ಇದ್ದೇವೆ ಅಂತ ತೋರಿಸಿಕೊಳ್ತಿದ್ದಾರೆ. ಇರಾನ್ ತೈಲ ಘಟಕಗಳ ಮೇಲೆ ಇರುವಂತಹ ನಿರ್ಬಂಧಗಳನ್ನ ತೆಗೆದು ಹಾಕ್ತೇವೆ. 30 ದಿನ ಇರಾನ್ ತೈಲ ಮಾರಾಟಕ್ಕೆ ಅಮೆರಿಕ ಸಮ್ಮತಿಯನ್ನ ನೀಡ್ತಿದೆ. ಸಮುದ್ರದಲ್ಲಿರುವಂತಹ ಇರಾನ್ ತೈಲ ನೌಕೆಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ನಮಗೆ ಅನುಮತಿ ಕೊಡಕ್ಕೆ ನೀವ್ಯಾರು ಅಂತ ಇರಾನ್ ಪ್ರಶ್ನೆ ಮಾಡ್ತಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಂಡೀಷನಲ್ ಆಗಿ ಈ ರೀತಿ ರಿಲೀಫ್ ಕೊಟ್ರೆ ಈ ಭಿಕ್ಷೆ ಹಾಕೋಕೆ ಅಮೆರಿಕ ಮುಂದಾಗಿರುವಂಥದ್ದು ಇರಾನ್ ಕಂಗಣ್ಣಿಗೆ ಗುರಿಯಾಗಿದೆ. ಮತ್ತು ಈ ಭಿಕ್ಷೆಯನ್ನ ಅಮೆರಿಕ ಹಾಕ್ತಿರುವಂಥ ಭಿಕ್ಷೆಯನ್ನ ಇರಾನ್ ಯಾಕೆ ತೆಗೆದುಕೊಳ್ಳಬೇಕು? ಹಾಕೋಕೆ ನೀವ್ಯಾರು? ಇದನ್ನ ಹೇಳೋಕೆ ನೀವ್ಯಾರು? ಯುದ್ಧದಲ್ಲಿ ತೈಲವನ್ನ ಮಾರಾಟ ಮಾಡಬೇಕಾ ಅಥವಾ ಈ ಬಿಕ್ಕಟ್ಟನ್ನ ಬಗೆಹರಿಸಬೇಕಾ ಅಥವಾ ಸಮ್ಮತಿಯನ್ನ ಕೊಡಬೇಕಾ? ಇದು ಸಂಪೂರ್ಣವಾಗಿ ಇರಾನ್ಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ ಇರಾನ್ ವರ್ತಿಸ್ತಿರೋದು. ಆದ್ರೆ ಅಮೆರಿಕ ಮಾತ್ರ ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಡ್ತಾ ಇದ್ದೀವಿ, ನಾವು ಉದಾರವಾದಿಗಳು ಅನ್ನುವಂಥ ಬಿಂಬಿಸಿಕೊಳ್ಳಲು ಯತ್ನ ಮಾಡ್ತಿದೆ. ಜಗತ್ತಿಗೆ ಇರಾನ್ಗೆ ನೆರವು ಕೊಡ್ತಾ ಇದ್ದೀವಿ ಅಂತ ಜಗತ್ತಿಗೆ ತೋರಿಸಬೇಕಿದೆ ಅಮೆರಿಕ. ಹಾಗಾಗಿ ಹೀಗೆ ನಡ್ಕೊಳ್ತಾ ಇದೆ. ಇನ್ನು ತೈಲದ ಅವಶ್ಯಕತೆ ಏನಿದೆ, ಜಗತ್ತಿಗೆ ತೈಲದ ಬಿಕ್ಕಟ್ಟು ಉಂಟಾಗಿರುವಂಥದ್ದು ಮತ್ತು ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ಒಣಜಂಬ ತೋರಿಸಿಕೊಳ್ಳೋಕೆ ಹೋಗ್ತಾ ಇದೆಯಾ? ಬೇಕು ಅಂತ ಡೈರೆಕ್ಟ್ ಆಗಿ ಅಮೆರಿಕ ಈ ನಿಲುವನ್ನ ತೆಗೆದುಕೊಳ್ಳದೆ ಮಂಡಿ ಊರದೆ ಒಣಜಂಬ ತೋರಿಸಿಕೊಳ್ಳುವಂತಹ ರೀತಿಯಲ್ಲಿ ಆಗ್ತಿರುವಂತಹ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳೋಕೆ ಪರೋಕ್ಷವಾಗಿ ಈ ರೀತಿ ಮುಖವಾಡ ಹಾಕಿಕೊಂಡು ನಾವು ಭಿಕ್ಷೆ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದೆಯಾ ಅನ್ನಿಸ್ತಿದೆ. ಜೊತೆಗೆ ಈ ಭಿಕ್ಷೆ ಕೊಡೋಕೆ ನೀವ್ಯಾರು? ಅಷ್ಟಕ್ಕೂ ಇರಾನ್ ತೈಲ ಮಾರಾಟಕ್ಕೆ ಅಮೆರಿಕ ಅನುಮತಿ ಯಾಕೆ ಬೇಕು? ಯುದ್ಧಕ್ಕೆ ಟ್ವಿಸ್ಟ್ ಕೊಡಲು ಟ್ರಂಪ್ ಮುಂದಾಗಿರ್ಬೋದು, ಆದ್ರೆ ಇರಾನ್ನಲ್ಲಿರುವಂತಹ ತೈಲ ಮಾರಾಟಕ್ಕೆ ಮತ್ತು ಆ ರಫ್ತಿಗೆ ಅನುಮತಿ ಯಾಕೆ ಬೇಕು ಅಮೆರಿಕದ್ದು? ಕೊಡೋಕೆ ನೀವ್ಯಾರು ಅನ್ನುವಂಥ ರೀತಿಯಲ್ಲಿ ಇರಾನ್ ಪ್ರಶ್ನೆ ಮಾಡುವುದು ಇದು ಸಹಜ. ಮತ್ತು ಅಮೆರಿಕ ತಾನು ಉದಾರವಾದಿ, ನಿಮಗೆ ರಿಲೀಫ್ ಕೊಡ್ತಾ ಇದ್ದೀನಿ, ಜಗತ್ತಿಗೆ ನಾನು ಇರಾನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ತೋರಿಸಿಕೊಳ್ತಾ ಇದೆ ಅಮೆರಿಕ.